ನಾನು ಪೇಪರ್ ನೋಡಿದೆ ಆದರೆ ಈಗ ಇವತ್ತಿನ ಪ್ರಪಂಚದಲ್ಲಿ ನಾವು ಮಾತಾಡಿದ್ರೆ ಟಿ ವಿ ಮೊಬೈಲ್ ಎರಡನ್ನು ಹೊರತುಪಡಿಸಿ ಮಧ್ಯೆ ಒಂದು ತಿಂಗಳೊಳಗೆ ಅದೆರಡನ್ನ ಹೊರತುಪಡಿಸಿ ಇಂಥ ನಮ್ಮ ಹಳೆ ಆಟೋಟ ಮತ್ತೆ ಇರ್ಬೋದು ಬೇರೆ ಬೇರೆ ಆಟ ಆಡ್ತಕ್ಕಂಥದ್ದೆಲ್ಲ ಮರ್ತಿ ವಿದೇಶವಾಗಿ ಇರ್ತಕ್ಕಂಥ ಹಳೆಯನ್ನ ಮತ್ತೊಮ್ಮೆ ಮೆಟ್ಟಾಗ್ತಕ್ಕಂಥ ಮಾಡ್ತಾ ಇರೋದ್ರಿಂದ ನಿಜವಾಗ ಭಾಳ ಖುಷಿ ಆಗ್ತದೆ ನನಗೆ. ಅದು ಮತ್ತೆ ಇನ್ನೂ ಹೆಚ್ಚಾಗಿ ಎಲ್ಲರಿಗೂ ವಿಸ್ತಾರ ಆಗಿ ಎಲ್ಲ ನಮ್ಮ ಇರ್ತಕ್ಕಂಥ ನಾವೆಲ್ಲರೂ ಅವರಿಗೆ ಒಂದು ಬೆಂಬಲವನ್ನು ನಿಂತು ಕಬಡ್ಡಿ ಮೋಟಿವೇಟ್ ಮಾಡೋಣ ಸೇರಿಸಿ ಮಕ್ಕಳುಗಳನ್ನ ಹೆಚ್ಚೆಚ್ಚಾಗಿ ಪ್ರಚಾರ ಹಾಕಿ ಒಳ್ಳೆಯದಾಗಿ. ಈ ದಿನ ಅಜಂತ ಟ್ರಸ್ಟ್ ಸಾಕ್ಯನಾಟ್ಯ ಕಲಾ ಸಂಘದ ವತಿಯಿಂದ ಮಕ್ಕಳ ರಂಗಭೇದಿಗೆ ಕಾರ್ಯಕ್ರಮದ ಶಿಬಿರದ ಅಂಗವಾಗಿ ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ನಾನು ಕೂಡ ಸಾಕ್ಯ ನಾಟ್ಯ ಕಲಾ ಸಂಘದ ಒಬ್ಬ ಸದಸ್ಯರಾಗಿ ಈ ವರ್ಷದ ಬೇಸಿಗೆ ರಂಗಶಿಬಿರಕ್ಕೆ ನಾವೆಲ್ಲರೂ ಕೂಡ ಚಾಲನೆಯನ್ನು ನೀಡೋದು ಹಾಗೂ ಏನೆಲ್ಲ ಶಿಬಿರದ ಒಳಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಪಠ್ಯೇತರ ಚಟುವಟಿಕೆಗಳನ್ನು ಮತ್ತು ಜೀವನದ ಪಠ್ಯ ಚಟುವಟಿಕೆಗಳನ್ನು ನಮ್ಮ ಭವಿಷ್ಯದಲ್ಲಿ ಎಲ್ಲರೂ ಮಾತನಾಡುವಾಗ ನಮ್ಮ ಬಾಲ್ಯದ ಜೀವನವನ್ನು ನಾವು ನೆನಪಿಸ್ಕೊಳ್ತಾ ಇದ್ವಿ. ರಜೆಗಳು ಬಂದರೆ ಬೇಸಿಗೆ ಸಂದರ್ಭಗಳಲ್ಲಿ ನಾವು ಇಲ್ಲಿಗೆಲ್ಲ ಆಟ ಆಡ್ತಾ ಇದ್ವಿ ಮತ್ತು ಏನೆಲ್ಲ ಸಿಗ್ತಾ ಇತ್ತು ನಮಗೆ ಅನ್ನುವಂಥದ್ದನ್ನು ನೆನಪಿಸ್ಕೊಳ್ಳೋದು. ಬಚ್ಚಿ ವಿಚಾರವಾಗಿ ಬಂದು ಮನದುಂಬಿ ವಿಚಾರವಾಗಿ ತನಕ ಒಂದಷ್ಟು ವಿಚಾರ ಚರ್ಚೆ ಮಾಡಿ ಸತ್ಯವಾದ ಮಾತುಗಳು ಇವೆಲ್ಲವೂ ಕೂಡ ಈಗ ಎಲ್ಲ ಮರ್ತೋಗ್ತಾ ಇದೆ. ಆದರೂ ಕೂಡ ಈಗೆಲ್ಲರೂ ನಾವು ಒಂದು ಆಧುನಿಕತೆ ಯುಗದಲ್ಲಿ ನಾವು ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಕ್ಕಂಥದ್ದು ಮತ್ತೆ ಅದನ್ನ ಬಿಟ್ಟು ಕೂಡ ಇಲ್ಲದೇ ಇರುವಂಥ ಕಷ್ಟವನ್ನ ನಾವೆಲ್ಲರೂ ನಾವು ಮಾತನಾಡುವಾಗ ಹೇಳ್ಬೋದು, ಮೊಬೈಲ್ನ ದೂರ ಇರಬೇಕು ಹಾಗೆ ಅಂತ ನಾವು ಹೇಳ್ತೇವೆ. ಆದ್ರೂ ದಿನನಿತ್ಯದ ಬಳಕೆಯಲ್ಲಿ ಅದು ಒಂದು ಪ್ರಮುಖ ಪಾತ್ರವಾಗಿ ನಾವು ನೋಡ್ತೇವೆ. ಆದ್ರೆ ಅದನ್ನ ಸೀಮಿತಗೊಳಿಸಬೇಕು ಅಷ್ಟೇ ನಾವು ಮಾಡ್ಬೇಕಾಗಿದೆ. ಮೊಬೈಲ್ ಬೇಡ ಅನ್ನೋದಕ್ಕಿಂತ ಸೀಮಿತಗೊಳಿಸ್ಕೊಳ್ಬೇಕಾಗಿದೆ. ಜೊತೆಯಲ್ಲಿ ನಾನು ಮುಖ್ಯವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಈ ಒಂದು ಶಿಬಿರ ನನಗನ್ನಿಸ್ತಾ ಇದೆ ನಮ್ಗಳಿಗೆ ಮಿಸ್ ಆಯ್ತಲ್ಲ ಅಂತೇಳಿ. ನಿಜವಾಗಿಯೂ ನಮ್ಗೆ ನಮ್ಮ ಒಂದು ಸಂದರ್ಭಗಳಲ್ಲಿ ನಮ್ಗೆಲ್ಲ ಈ ರೀತಿಯಾದ ಶಿಬಿರಗಳು ಇರ್ತಿದ್ರೆ ನಾವೆಲ್ಲ ಇನ್ನೆಷ್ಟು ಪಠ್ಯ ಚಟುವಟಿಕೆಗಳು ಬೆಳೀತಾ ಇದ್ವಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವೆಲ್ಲ ಹೆಂಗ್ ಗುರುತಿಸ್ಕೊಳ್ತಾ ಇದ್ವಿ, ಆಟೋಟ ಲೋಕದಲ್ಲಿ ನಾವು ಹೆಂಗ್ ಹೋಗ್ತಾ ಇದ್ವಿ, ಎಲ್ಲವನ್ನು ಕೂಡ ನಾವು ಆಲೋಚನೆಯನ್ನ ಮಾಡಿದಾಗ ನಿಜವಾಗಿ ನಮಗೆ ತಪ್ಪೋಗಿದೆ. ಆದ್ರೆ ನಮ್ಮ ಕನಸನ್ನ ಮುಂದಿನ ಪೀಳಿಗೆಯ ನಮ್ಮ ಮಕ್ಕಳಲ್ಲಿ ನಾವು ಕಾಣಬಹುದಾಗಿದೆ. ಇಲ್ಲಿರುವಂತ ಎಲ್ಲ ಸದಸ್ಯರುಗಳಲ್ಲಿ ಮತ್ತೆ ಅಧ್ಯಕ್ಷರಾಗಿರ್ಬೋದು, ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಿರ್ಬೋದು, ಬೇರೆ ಬೇರೆ ಸಂಘಟನೆಗಳ ಪದಾಧಿಕಾರಿಗಳಾಗಿರ್ಬೋದು ಮತ್ತು ನಮ್ಮ ಎರಡೂ ಸಂಘಟನೆಯ ಪದಾಧಿಕಾರಿಗಳು ಮತ್ತೆ ಸದಸ್ಯರು ಇದ್ದೀರಾ. ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ನನಗೆ ಮಿಸ್ ಆಗಿದೆ ಅಂದ್ರೆ ನಮಗೆ ಮಿಸ್ ಆಗಿದೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ, ಅಣ್ಣ ತಮ್ಮಿಂದ್ರ ಮಕ್ಕಳಾಗಿರ್ಬೋದು, ಚಿಕ್ಕಪ್ಪದವರ ಮಕ್ಕಳಾಗಿರ್ಬೋದು, ನಮ್ಮ ಗ್ರಾಮದ ಮಕ್ಕಳಾಗಿರ್ಬೋದು, ನಮ್ಮ ಮಕ್ಕಳನ್ನು ತಿಳ್ಕೊಂಡು ಎಲ್ಲರನ್ನು ತಪ್ಪಿಸ್ತೇನೆ ಈ ಒಂದು ಶಿಬಿರಕ್ಕೆ ನಾವು ನೋಂದಣಿಯನ್ನ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಮಾನಸಿಕವಾಗಿ, ದೈಹಿಕವಾಗಿ, ಬೌದ್ಧಿಕವಾಗಿ ಮತ್ತೆ ಸೃಜನಾತ್ಮಕವಾಗಿ ಬೆಳೀತಕ್ಕಂಥದನ್ನ ನಾವು ಕಾಣ್ತೇವೆ ಮಕ್ಕಳಲ್ಲಿ. ನಮ್ಗಳಿಗೆಲ್ಲ ಮಿಸ್ ಆಗ್ಬಿಟ್ಟಿದೆ. ಬರೀ ಸ್ಕೂಲಲ್ಲಿ ನಮ್ಗೆ ಒಂದು ಲೆಸನ್ ಅಲ್ಲಿ ಒಂದು ಟಾಪಿಕ್ ಅನ್ನ ಕೊಡ್ತಿದ್ರು, ಇಷ್ಟು ಪಾಠವನ್ನ ಬೋಧನೆ ಮಾಡ್ಬೇಕು ಅನ್ನೋದು ಇರ್ತಿತ್ತು. ಹಾಗಾಗಿ ನಾವು ಅಷ್ಟಕ್ಕೆ ಅಡಿಕ್ಟ್ ಆಗಿ ಅಷ್ಟನ್ನೇ ಓದ್ಕೊಳ್ಳೋದು, ಎಕ್ಸಾಮ್ ದೃಷ್ಟಿಯಲ್ಲಿ ಪರೀಕ್ಷೆ ಪಾಸ್ ಮಾಡ್ಲಿಕ್ಕೆ ಓದ್ಕೊಳ್ಳೋದು ಅಷ್ಟೇ ಇರ್ತಿತ್ತು. ಅದನ್ನ ಬಿಟ್ಟು ಒಂದಷ್ಟು PT ಕ್ಲಾಸ್ಗಳಲ್ಲಿ PT ಮಾಡ್ಸೋದು, ಅದ್ ಬಿಟ್ಟು ಆಟದ ಸಂದರ್ಭದಲ್ಲಿ ಏನೇನೋ ಅಷ್ಟು ಬಿಟ್ರೆ, ಇಲ್ಲಿ ನೋಡಿ ಎಷ್ಟು ಕರಾಟೆ, ಕಂಸಾಳೆ ಮತ್ತೆ ಸ್ಪೋಕನ್ ಇಂಗ್ಲಿಷ್, ನಾಟಕ, ಮಿಮಿಕ್ರಿ, ಯೋಗ, ಧ್ಯಾನ, ಚಿತ್ರಕಲೆ ಮತ್ತೆ ಮಕ್ಕಳ ಸಂತೆ, ಒಂದು ದಿನದ ಪ್ರವಾಸ, ಇದ್ರ ಜೊತೆನಲ್ಲಿ ಇನ್ನೂ ಕೂಡ ಬೆಳದಿಂಗಳ ಊಟ ಮತ್ತೆ ಮಕ್ಕಳ ಸಂಬಂಧಪಟ್ಟಂತೆ ಮತ್ತೆ ಇನ್ನೂ ಕೂಡ ನಾವು ಫಸ್ಟ್ ಏಡ್ ಅನ್ನು ಮಾಡೋ ಪ್ರಥಮ ಚಿಕಿತ್ಸೆಯನ್ನ ಕೂಡ ಯಾವ ರೀತಿ ಮಕ್ಕಳು ತಮಗೆ ಗಾಯ ಆದ್ರೆ ಆಟವಾಡೋ ಸಂದರ್ಭಗಳಲ್ಲಿ ಅಥವಾ ಬೇರೆ ಏನಾದ್ರು ಉಳ ಉಪಟಗಳು ಕಚ್ಚಲಾಗುತ್ತದಾಗಿರ್ಬೋದು, ಇಂತಹ ಸಂದರ್ಭ ಅದಕ್ಕೆ ಕೂಡ ಮಕ್ಕಳ ಒಂದು ಪ್ರಥಮ ಚಿಕಿತ್ಸೆಯನ್ನ ಬೆಳವಣಿಗೆ ಹಂತದಲ್ಲಿ ಹೇಗೆಲ್ಲ ಕಲ್ತ್ಕೊಳ್ಬಹುದು ಅನ್ನುವಂಥದ್ದು ಎಲ್ಲವನ್ನೂ ಕೂಡ ಈ ಒಂದು ಶಿಬಿರ ಅನ್ನುವಂಥದ್ದು ಮಾಡುತ್ತೆ.
ಹಾಗಾಗಿ ನಾವು ನಮ್ಮ ಒಂದು ಕನಸನ್ನ ನಮ್ಮ ಮಕ್ಕಳಲ್ಲಿ ಕಾಣಬಹುದಾಗಿದೆ. ಹಾಗಾಗಿ ನಾನು ಎಲ್ಲ ನೆರೆದಿರ್ತಕ್ಕಂಥ ಎಲ್ಲರಲ್ಲೂ ಕೇಳ್ಕೊಳ್ಳೋ ಜೊತೆಯಲ್ಲಿ ಮುಖ್ಯವಾಗಿ ಪತ್ರಿಕಾ ಬಳಗದವರಿಗೆ, ಮಾಧ್ಯಮ ಮಿತ್ರರಿಗೆ ನಾನು ಹೇಳೋದಿಷ್ಟೇ, ನಮ್ಮ ಒಂದು ಸುದ್ದಿ ಇರ್ತಕ್ಕಂಥದ್ದು ಮನೆ ಮನೆಗೂ ತಲುಪುವಂತ ಒಂದು ಕೆಲಸ ಆಗ್ತಕ್ಕಂಥದ್ದು ಮಾಧ್ಯಮದಲ್ಲಿ. ಆ ಉದ್ದೇಶವಾಗಿಯೇ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಹಮ್ಮಿಕೊಂಡು ಇದ್ರ ಮೂಲಕ ನಾವು ಈ ಶಿಬಿರದ ಪೋಸ್ಟರ್ ಬಿಡುಗಡೆಯನ್ನು ನಾವು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು ಎರಡು ಸಂಘಟನೆಯ ಮೂಲಕ. ಹಾಗಾಗಿ ಎಲ್ಲರಿಗೂ ಒಳ್ಳೆ ಸಂದೇಶದ ಮೂಲಕ ಎಲ್ಲರಿಗೂ ಮಾಹಿತಿಯನ್ನು ತಲುಪಿಸುವ ನಿಟ್ಟಿನಲ್ಲಿ ಮತ್ತೆ ಹಾಗೆ ಈ ಒಂದು ಶಿಬಿರವನ್ನು ಒಂದು ತಿಂಗಳ ಕಾಲ ಹೇಗೆ ಅದರ ರೂಪುರೇಷೆಗಳನ್ನ ಮತ್ತೆ ಪ್ಲಾನಿಂಗ್ ಯೋಜನೆಯ ಮೂಲಕ ನಾವು ಕೊಂಡೊಯ್ಯಬೇಕು, ಎಲ್ಲ ಮಕ್ಕಳನ್ನ ನಾವು ಕಂಪ್ಲೀಟ್ ಆಗಿ 30 ದಿನಗಳನ್ನು ಉಪಯೋಗಿಸಿಕೊಳ್ಬೇಕು, ಹೇಗೆ ನಾವು ಪಠ್ಯಗಳನ್ನ ಅದಕ್ಕೆ ಅಡಕಗೊಳಿಸಬೇಕು ಅನ್ನೋ ಒಂದು ಆಲೋಚನೆಯನ್ನ ಎರಡು ಸಂಘಟನೆಯಲ್ಲೂ ಕೂಡ ಕೂತು ಚರ್ಚೆಯನ್ನ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಆ ಒಂದು ಪ್ಲೇಸ್ಮೆಂಟ್ ಅನ್ನ ಆ ಒಂದು ಅನಿಯನ್ನ ಆಗ್ತಕ್ಕಂಥದ್ದು ಯಾರು ಮಾಡಿದ್ರು ಅಂತ ಮುಖ್ಯವಾಗಿ ನಿಜವಾಗಿಯೂ ನಮ್ಮ ಈ ಒಂದು ಶಿಬಿರ ನಿರ್ದೇಶನ ವಹಿಸಿರ್ತಕ್ಕಂಥ ಮಾಧುಸ್ವಾಮಿ ಅನ್ನೋದಾಗಿರ್ಬೋದು, ಜೊತೆಯಲ್ಲಿ ಸಾಕಿ ನಾಟಕ ಸಂಘ ಅಧ್ಯಕ್ಷರಾದಂಥ ಮಹೇಶ್ ಕುಮಾರ್ ಬಸವಟ್ಟಿ ಅವರು ಮತ್ತೆ ಪ್ರಭಾಸಿಷ್ಟು ಅವರು ತುಂಬಾ ಆಲೋಚನೆ ಮಾಡಿ ಕಳೆದ ಬಾರಿ ನಾವು ಮಾಡ್ಬಿಟ್ಟಿದ್ದೇವೆ. ಬಟ್ ಈ ವರ್ಷ ನಾವು ಅದನ್ನ ಮಾಡ್ಬೇಕಲ್ಲ, ಮಾಡೋದು ಬೇಡ, ನಿಲ್ಸೋದು ಹೇಗೆ ಏನೇ ಅನ್ನೋ ಆಲೋಚನೆಯಲ್ಲಿ ಮಾಡ್ತಾ ಇದ್ರು ಕೂಡ ಒಂದಷ್ಟು ಎಲ್ಲರೂ ಒಗ್ಗೂಡಿ ಒಂದು ಸಭೆ ಇಲ್ಲ, 2 ಸಭೆ ಇಲ್ಲ, 3 ಸಭೆಗಳನ್ನ ಸೇರಿ ಇದು ನಮ್ಗೆ 4ನೇದು. ಇದು ನಮ್ಗೆ 4ನೇ ಪತ್ರಿಕಾಗೋಷ್ಠಿ ಮಟ್ಟಕ್ಕೆ ಬಂದಿದೆ. ಈಗ ಏಪ್ರಿಲ್ 15 ಶುರುವಾಗುತ್ತೆ. ಹಾಗಾಗಿ ಈ ಒಂದು ಬೇಸಿಗೆ ರಂಗ ಶಿಬಿರ ಅಂತಕ್ಕಂಥದ್ದು ಒಳ್ಳೆ ಅತ್ಯುತ್ತಮವಾಗಿ ಸಾಗಿ ತೀರ್ಪಿನ ಶುಭ ಹಾರೈಕೆಗಳೊಂದಿಗೆ ನನ್ನ ಒಂದು 2 ಮಾತನಾಡಲಿಕ್ಕೆ ಮತ್ತೆ ಶಿಬಿರದ ವಿಚಾರ ಕುರಿತಂತೆ ಶುಭ ನುಡಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ